ಗ್ರಾಮ ಶಾಖೆಗಳು ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅಂಬೇಡ್ಕರ್ ಸೇವಾ ಸಮಿತಿಯ ಎಲ್ಲಾ ಗ್ರಾಮಗಳಲ್ಲಿನೂ ಗ್ರಾಮ ಶಾಖೆ ಮಾಡುವಂತ ಕೆಲಸನ ನಮ್ಮ ಸಂಘಟನೆ ಕಾರ್ಯಕರ್ತರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಾಗರಾಜಣ್ಣವರು, ತಾಲೂಕು ಅಧ್ಯಕ್ಷರಾದಂತಹ ಶಶಿಕುಮಾರ್ ಅವರು, ಮತ್ತೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದಂತಹ ಶಶಿಕಲಾ ಅವರು, ಇವರೆಲ್ಲ ಮತ್ತೆ ಅವ್ರ ಜೊತೆ ಇರುವಂತ ಎಲ್ಲ ನಮ್ಮ ಗೌರಿಬಿದನೂರು ಜಿಲ್ಲಾಧ್ಯಕ್ಷರಾದಂತಹ ತಾಲೂಕು ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು, ಇವರೆಲ್ಲ ತುಂಬಾ ಕಷ್ಟಪಟ್ಟು ತುಂಬಾ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಸೇವಾ ಸಮಿತಿ ಶಾಖೆಗಳು ಗ್ರಾಮ ಶಾಖೆಗಳು ಉದ್ಘಾಟನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮದು ಚಿಕ್ಕಬಳ್ಳಾಪುರದಲ್ಲಿ ಎರಡನೇ ಹೋರಾಟ ಏನಂದ್ರೆ ನುಗಿತಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಸುಮಾರು ಜನ ಬಡವರ ಜಮೀನುಗಳನ್ನ, ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡಿರೋಂತಹ ರಾಜರತ್ನ ಅನ್ನೋ ಭೂಗಳನ್ನ ಅವನ ಬೂಟ್ ನಕ್ಕುವಂತ ಕೆಲಸನ ಕೆಲವರು ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಅಂದ್ರೆ ಇಶ್ಯೂನೇ ಆಗ್ದಿರಾ, ಗಲಾಟೆಗಳೇ ಆಗ್ದಿರಾ, ಲ್ಯಾಂಡ್ ಇಶ್ಯೂಸ್ ಅಂದ್ರೆ ಗಲಾಟೆಗಳಾದ್ರೆ ಮಾತ್ರ FIR ಮಾಡ್ಬಾ ಅಲ್ವಾ? ಯಾವತ್ತೋ ಆಗಿರೋ ಇಶ್ಯೂನ ಯಾವತ್ತೋ ಎತ್ಕೊಂಡು ಏನೇನೋ ಸೇರಿಸ್ಬಿಟ್ಟು ಅವರು ಮನೆ ಕೆಲ್ಸದ ಆಳುಗಳ ತರ ಅಲ್ಲಿರೋಂಥ ಸಬ್ ಇನ್ಸ್ಪೆಕ್ಟರ್ FIR ಮಾಡಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ 2ನೇ ತಾರೀಕು ತಾಲೂಕು ಕಚೇರಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಬೃಹತ್ ಹೋರಾಟ ಪೊಲೀಸ್ ಸ್ಟೇಷನ್ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಬೃಹತ್ ಹೋರಾಟ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ರಾಜರತ್ನಂ ಅನ್ನೋನು ಅವ್ನ ಬಾಗೇಪಲ್ಲಿಯಲ್ಲಿ ಎಷ್ಟು ಜಮೀನು ಮೋಸ ಮಾಡಿದ್ದಾನೆ, ಗೌರಿಬಿದನೂರಲ್ಲಿ ಎಷ್ಟು ಜನ ಜಮೀನು ಮೋಸ ಮಾಡಿದ್ದಾನೆ, ಇಲ್ಲಿ ನುಗಿತಳ್ಳಿ ಗ್ರಾಮದಲ್ಲಿ ಎಷ್ಟು ಜನ ಬಡವ್ರಿಗೆ ಮೋಸ ಮಾಡಿದ್ದಾನೆ, ಎಷ್ಟು ಜನರಿಗೆ ಅನ್ಯಾಯ ಮಾಡಿದ್ದಾನೆ, ಇಳಿದೇ ಇಲ್ಲ. ಆ ಜಮೀನು ಅವ್ರ ಅಪ್ಪಂದಲ್ಲ, ಸರ್ಕಾರಿ ಜಮೀನು, ಅದು ಇಳಿದೇ ಇಲ್ಲ. ಅಲ್ಲಿ ನಿಂತ್ಕೊಂಡು ನಮ್ಗೆ ಅನ್ಯಾಯ ಆಗೈತೆ ಅಂತ ಹೇಳ್ಬಿಟ್ಟು ಮಾತಾಡಿರೋರ ಮೇಲೆ ಪಾಪ ಯಮ್ಮನಲ್ಲೇ ಅವ್ರ ಮೇಲೆಲ್ಲ FIR ಮಾಡ್ತಾರಂದ್ರೆ ಏನ್ ಕಾನೂನು? ನಾನು ಪೊಲೀಸ್ ಅವ್ರ ವಿರುದ್ಧ ಹೋರಾಟನೆ ಮಾಡಿಲ್ಲ ಸರ್. 2018-19 ಲಾಸ್ಟ್ ನಾನು ಮಾಡಿರೋ, 19ರಲ್ಲಿ ಲಾಸ್ಟ್ ನಾನು ಮಾಡೇ ಇಲ್ಲ. ಲ್ಯಾಂಡ್ ಇಶ್ಯೂಸ್ ಅವ್ರ ಇದಕ್ಕೆ ಬರಲ್ಲ. ಇವ್ರ ಮೇಲೆ ಒಂದು ದೌರ್ಜನ್ಯ ಮಾಡಿ ಕಂಟಿನ್ಯೂಸ್ ಆಗಿ 20 ಕಂಪ್ಲೇಂಟ್ ಕೊಟ್ಟವ್ರಿ, ಒಂದೇ FIR ಮಾಡಿಲ್ಲ. ಇವ್ರ ಜಮೀನ್ ಕಳ್ತನ ಮಾಡಿರೋಂಥವ್ರ ಮೇಲೆ FIR ಮಾಡಿಲ್ಲ, ಸರ್ಕಾರಿ ಜಮೀನ್ ಕಳ್ತನ ಮಾಡಿರೋಂಥವ್ರ ಮೇಲೆ FIR ಮಾಡಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಹಿಟ್ಲರ್ ಧೋರಣೆ ಮಾಡಿರೋಂಥದ್ದು ಚಿಕ್ಕಬಳ್ಳಾಪುರದಲ್ಲಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದ ಸರ್. 100 ಸರಿ ಅರೆಸ್ಟ್ ಆಗ್ತೀವಿ, 100 ಸಲ ಅರೆಸ್ಟ್ ಆಗ್ತೀವಿ. ಆದ್ರೆ ಈ ವ್ಯಕ್ತಿ ವಿರುದ್ಧ 2ನೇ ತಾರೀಕು ಹೋರಾಟ ನಡೆಯುತ್ತೆ. ಸರ್, ಈ ತರದ ಒಂದು ಅನ್ಯಾಯಗಳ ವಿರುದ್ಧ ನಿಮ್ಮ ಸಂಘಟನೆ ಯಾವ ರೀತಿ ಒಂದು ರೂಪುರೇಷೆಗಳನ್ನ ತಯಾರು ಮಾಡಿ? ಸರ್, 2019ರಿಂದ ಇಲ್ಲಿ ತನಕ ನಾವು ಅಧಿಕಾರಿಗಳ ವಿರುದ್ಧ, ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿಲ್ಲ. ಯಾಕೆ ಅಂದ್ರೆ ಆ ಮಟ್ಟಕ್ಕೇನು ಪೊಲೀಸ್ ವ್ಯವಸ್ಥೆ ಹದಗೆಟ್ಟಿಲ್ಲ. ಈಗ ಇಶ್ಯೂನೇ ನಡೀತೀರಾ, ಗಲಾಟೆನೇ ನಡೀತೀರಾ, ಯಾವಾಗೋ ಆಗಿರೋ ಗಲಾಟೆನ ಯಾವಾಗೋ ಡೇಟ್ ಆಗ್ಬಿಟ್ಟು FIR ಮಾಡ್ತಾರಂದ್ರೆ, ಪ್ರೆಸ್ ಮೀಟ್ ಮಾಡಿದ್ರೆ FIR, ನೀವು ಪ್ರೆಸ್ ಮೀಟ್, ನೀವು ಪತ್ರಕರ್ತರು ಬರ್ತೀರಾ. ಈ ಜಾಗದಲ್ಲಿ ನಮ್ಗೆ ಅನ್ಯಾಯ ಆಗೈತೆ ಅಂತ ಹೇಳ್ಬಿಟ್ಟು ಕೇಳೋಂತ ರೈಟ್ಸ್ ಆರ್ಟಿಕಲ್ 19(1)A ಪ್ರಕಾರ ನಮ್ಗಿದೆ. ನಾನ್ ನಿಂತ್ಕೊಂಡು ಮಾತಾಡಿರೋಂಥದ್ದು ಸರ್ಕಾರಿ ಜಮೀನಲ್ಲಿ. ಇಂಥ ಬಡವ್ರ ಮೇಲೆ FIR ಮಾಡೋದ? ಇಂಥವ್ರ ಮೇಲೆ ಅದು ಲ್ಯಾಂಡ್ ಇಶ್ಯೂಸ್ ಬಂದಾಗ. ಸರ್, ಇದೇ ನೀವೇನು ಹೋರಾಟ ಆಮೇಲೆ ಲೀಗಲ್ ಒಪಿನಿಯನ್ ತಗೊಳ್ತೀರಾ, ಲೀಗಲ್ ಕಳಿಸ್ತೀರಾ, ಡೈರೆಕ್ಟ್ ಆಗಿ FIR ಮಾಡೋಂಥದ್ದು ಯಾವ ಕಾನೂನಲ್ಲಿ ಇದೀವಿ ನಾವು? ಅದಕ್ಕೆ ಅವ್ರ ಕೆಲಸ ಅವ್ರು ಮಾಡ್ಲಿ. ಈಗ ನಮ್ ಕೆಲಸ, ಈಗ ನಾವು ಕಾನೂನಾತ್ಮಕವಾಗಿ ಅದೇ ಪೊಲೀಸ್ ಸ್ಟೇಷನ್ ಮುಂದೆ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ವಿ. ಸರ್, ಇದೇ ನೀವು ಕರೆಸ್ಕೊಂಡಿರ್ತಕ್ಕಂಥವ್ರು ಇದೇ ರಾಜ್ಯದ ಗೃಹ ಮಂತ್ರಿಗಳಾಗಿದ್ದಾರೆ. ಯಾಕೆ ಅವರ ಒಂದು ಪಾಲನೆ ಆಡಳಿತದಲ್ಲಿ ದಲಿತರ ಮೇಲೆ ಹೆಚ್ಚಿನ ದೌರ್ಜನ್ಯಗಳು ಜಾಸ್ತಿ ಆಗ್ತದೆ? ಸರ್, ಈಗ ನಾವ್ ಹೇಳೋಂಥದ್ದೇನಂದ್ರೆ, ಅವತ್ತಿಂದ ಇವತ್ತಿನ ತನಕ ದಲಿತರ ಮೇಲೆ ದೌರ್ಜನ್ಯಗಳನ್ನ ತಪ್ಪಿಸೋದಕ್ಕೆ ಯಾರು ಬಂದಿಲ್ಲ. ಇದ್ದಂಥದ್ದು ಒಬ್ರೆ, ಯಾರು? ಮಾನ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರಿಗೆ ನಮ್ಮ ಸಮುದಾಯದ ಮೇಲೆ ಕಾಳಜಿ ಬಿಟ್ಟು ಬೇರೆ ಯಾರು ಅಂತ ವ್ಯಕ್ತಿಗಳು ನಾವು ನೋಡಿಲ್ಲ ಸರ್. ಇವರೆಲ್ಲ ಅಂಬೇಡ್ಕರ್ ಅವ್ರಿಗೆ ಸಪೋರ್ಟ್ ಮಾಡಂಗಿದ್ರೆ ಎಲ್ಲಾರು ಅಂಬೇಡ್ಕರ್ ಅವ್ರೆ ಆಗ್ತಾ ಇದ್ರಲ್ಲ ಸರ್. ಈ ಜನಗಳಿಗೆ ಸಪೋರ್ಟ್ ಮಾಡಂಗಿದ್ರೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾನ್ ಹೇಳೋಂಥದ್ದೇನಂದ್ರೆ, ಸರ್ಕಾರಿ ಜಮೀನಲ್ಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರೆ ಅದನ್ನ ಸರ್ವೇನೇ ಮಾಡಿಸ್ತೀರಾ. ಇದು ಸರ್ಕಾರಿ ಜಮೀನ, ಅವನು ಪ್ರೈವೇಟ್ ಲ್ಯಾಂಡ್ ಅನ್ನೋದನ್ನ ಸರ್ವೇನೇ ಮಾಡಿಸ್ತೀರಾ. ಅವ್ನು ಪ್ರೈವೇಟ್ ಲ್ಯಾಂಡ್ಗೆ ಹೋದ್ರೆ ತಪ್ಪು. ಅವನು ಮನೆ ಕಟ್ಕೊಂಡಿರೋದು ಕೂಡ ಸರ್ಕಾರಿ ಜಮೀನಲ್ಲಿ, ಇವ್ರ ಜಮೀನಲ್ಲಿ ಮನೆ ಕಟ್ಕೊಂಡಿರೋದು. ಸರ್ವೆ ಮಾಡಿಸಿ ಇಂಥ ಜಮೀನು ಅಂತ ಹೇಳ್ಬಿಟ್ಟು ಸರ್ವೆ ಆದ್ಮೇಲೆ ನೀವು ಮಾಡ್ಬೇಕಾ? ಯಾವಾಗೋ ನಡೆದಿರೋ ಇಶ್ಯೂನ ಯಾವಾಗೋ ಎತ್ಕೊಂಡ್ಬಂದು FIR ಮಾಡ್ಬೇಕು. ಬೇಡವಾ?
ಸರ್ ನನ್ನ ಪ್ರಕಾರ ಇವತ್ತು ತಾನೇ ನಮ್ಮ ಟಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಇನ್ನ ಮಾಡಿಲ್ಲ. ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ನನಗೆ ಪರ್ಸನಲಿ ತುಂಬಾ ಮನ್ಸಿಗೆ ನೋವಾಗ್ತಾ ಇದೆ ಸರ್. ಯಾಕಂದ್ರೆ ಸಿದ್ದರಾಮಯ್ಯ ಅಂತ ವ್ಯಕ್ತಿನ ನಾವು ನೋಡಿಲ್ಲ, ಹುಟ್ಟದಾಗಿಂದ ನಾವು ನೋಡಿಲ್ಲ. ಇಲ್ಲಿ ರಾಜ್ಯದಲ್ಲಿ ಅಷ್ಟು ಜನಕ್ಕೆ ಒಳ್ಳೇದ್ ಮಾಡಿರೋ ಅಂತ ವ್ಯಕ್ತಿನ ಅಷ್ಟು ಜನಕ್ಕೆ ಇದ್ ಮಾಡಿರೋ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ದಲಿತ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಿ ಅಂತ. ಯಾಕಂದ್ರೆ ಅಷ್ಟೊಂದು ಕೆಲಸಗಳನ್ನ ದಲಿತರ ಪರವಾಗಿ ನಿಂತ್ಕೊಂಡು ಮಾಡಿರೋಂತ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಇವ್ರ ಹಕ್ಕುಗಳನ್ನ ಇವ್ರು ಪಡ್ಕೊಬೇಕಾಗಿತ್ತು ಸರ್. ಯಾರು ದಲಿತ ಮಂತ್ರಿಗಳು ಯಾರ್ಯಾರಿದ್ದಾರೆ, ದಲಿತ MLA ಗಳು ಯಾರ್ಯಾರಿದ್ದಾರೆ, ಇವ್ರು ಪಟ್ಟಿಡಿದು ಇಲ್ಲಪ್ಪ ನಾವೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡ್ರೆ ಅವ್ರು ನಮ್ಗೆ CM ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇಲ್ವೇ? ನಡ್ಗಿಂದಾರ ಕೇಳ್ತಾನೆ ಇಲ್ವೇ? ಇವ್ರು ಪಟ್ಟಿಡಿದು ನಿಂತ್ಕೊಂಡಿದ್ರು, ಇವತ್ತು CM ಆಗಿದ್ದಾರೆ. ಆಗ್ಲಿ, ಪರವಾಗಿಲ್ಲ. ಬಟ್ ಸಿದ್ದರಾಮಯ್ಯನವರು CM ಸ್ಥಾನದಿಂದ ಅದಕ್ಕೆ ಒಂದು ರಾಜೀನಾಮೆ ಕೊಟ್ಟಿರುವಂತದ್ದು ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ ಸರ್. ಥ್ಯಾಂಕ್ ಯು ಸರ್. ಇದೇ CM ನವರು SCPTS ಗ್ಯಾರಂಟಿಗಳಿಗೆ ಹಂಚಿದ್ದಾರೆ ದಲಿತರ ಹಣವನ್ನು, ಏನ್ ಹೇಳ್ತಾರೆ ಸರ್? ಈಗ SCP-TSP ಹಣನ ಈಗ ಅಧಿಕಾರಿ ವರ್ಗದಲ್ಲಿ ನಡೆದೈತಾ ಅಥವಾ ಸಿದ್ದರಾಮಯ್ಯನವರ ಅವಧಿ ವಿಚಾರದಲ್ಲಿ ನಡೆದೈತಾ ತನಿಖೆ ನಡೀತಿ ಅಲ್ವಾ? ಈಗ ಅಧಿಕಾರಿ ವರ್ಗದಲ್ಲಿ ಹೌದೌದು ಸರ್. ಈಗ ನಾನು ಹೇಳಂತದ್ದೇನಂದ್ರೆ, ಎಲ್ಲ ಒಂದು ಯಾರೋ ಒಬ್ರು MLA ಆಗಿರ್ತಾರೆ, ಇನ್ನೊಂದು ಯಾವ್ದೋ ಊರಲ್ಲಿ ಯಾವ್ದೋ ಒಂದು ಕೊಲೆನೋ ಏನೋ ಒಂದು ಆಗಿರ್ತೈತೆ, ಅದಕ್ಕೆ ನೇರವಾಗಿ MLAನೇ ಜವಾಬ್ದಾರಿ ಅಲ್ಲ. ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್. ಅಧಿಕಾರಿ ವರ್ಗದಲ್ಲಿ ನಡೆದೈತು ಅಥವಾ ಇವ್ರು ಮಾಡಿದ್ರೆ SCP-TSP ಹಣ ದುರ್ಬಳಕೆ ಆಗಿದ್ರೆ ಯಾರೇ ಮಾಡಿದ್ರು ತಪ್ಪು. ಅದು CM ಮಾಡಿದ್ರು ತಪ್ಪೆ, ಅಧಿಕಾರಿಗಳು ಮಾಡಿದ್ರು ತಪ್ಪು. ತನಿಖೆ ನಡೀದಿರಾ ಅದ್ನ ಇದ್ ಮಾಡ್ದಿರಾ ಅಂತ ಒಂದು ವಿಚಾರಗಳಲ್ಲಿ ಒಬ್ಬ ಧೀಮಂತ ನಾಯಕನ ಹೆಸರನ್ನ ಇದ್ ಮಾಡ್ಕೊಂಡು ಮಾತಾಡೋಂಥದ್ದು ಬೇಜಾರೆ. ಜೂನ್ 1ನೇ ತಾರೀಕು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ. ನಮ್ಮ ಯಳವಳ್ಳಿ ಗ್ರಾಮದಲ್ಲಿ 2021ರಲ್ಲಿ ಅವನು ವೆಂಕಟರೆಡ್ಡಿ ಅನ್ನೋನಿಗೆ ಇಲ್ಲಿಗೆಲ್ಲ ಗ್ರಾಂಟ್ ಮಾಡ್ತಾರೆ ಸರ್. ಇಲ್ಲಿಗೆಲ್ಲ ಗ್ರಾಂಟ್ ಮಾಡಿ ಇದೇ ರಾಜಕಾರಣಿಗಳೇ, ಬೇರೆಯವರಲ್ಲ, ಇದೇ ರಾಜಕಾರಣಿಗಳು ಆ ವ್ಯಕ್ತಿಗೆ ಇಲ್ಲಿಗೆಲ್ಲ ಗ್ರಾಂಟ್ ಮಾಡ್ತಾರೆ. ಸುಮಾರು ಕಡೆ ಬೇಕಾದಷ್ಟು ಜಮೀನುಗಳೈತೆ, ಆದ್ರೂ ದಲಿತರಿಗೆ ಎಲ್ಲೋ ಒಂದ್ ಕಡೆ ಬೀದಿಗೆ ತಂದು ಬಿಟ್ಟು ಬಿಡ್ಬೇಕು, ದಲಿತರನ್ನ ಬೀದಿಗೆ ಎಳಿಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ವೆಂಕಟರೆಡ್ಡಿ ಅನ್ನೋನ್ಗೆ ಇಲ್ಲಿಗಲ್ ಗ್ರಾಂಟ್ ಮಾಡ್ತಾರೆ. ಆ ವ್ಯಕ್ತಿ ಸರ್ವೆ ಮಾಡಿಸ್ಕೊಳ್ದಿರಾ, ಸರ್ವೆ ಅಧಿಕಾರಿಗಳನ್ನ ಕರೀದಿರಾ, RIBN ಕರೀದಿರಾ, ಪೊಲೀಸ್ ಪ್ರೊಟೆಕ್ಷನ್ಸ್ ಇಲ್ದಿರಾ, ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ದವ್ರನ್ನ ಒಂದಷ್ಟು ಮಹಿಳಾ ರೌಡಿಗಳನ್ನ ಕರೆಸಿ ಎಳ್ಕೊಂಡೋಗಿ ಅವ್ರ ಮೇಲೆ ಹಲ್ಲೆಗಳು ಮಾಡಿರೋಂಥದ್ದು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗೈತೆ. ಅಷ್ಟರ ಮಟ್ಟಕ್ಕೆ ನಮ್ಮ ಸಮುದಾಯದ ಹೆಣ್ಮಕ್ಳ ಮೇಲೆ ಹಲ್ಲೆ ನಡೆದ್ರು, ಸಮುದಾಯದ ಯುವಕರು ಎಲ್ಲೋ ಒಂದ್ ಕಡೆ ಹಿಂದೆ ತುಡಿತಾ ಇರುವಂತದ್ದು. ಆಕೆ ಆಲೋಚ ನಮ್ಗೆ ಹಾಕ್ಬೇಕು, ಹೆಣ್ಮಕ್ಳು ಎಲ್ಲಾನ ಸಾಯ್ಲಿ ಬಿಡು ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೇ ಬರ್ಲಿ ಯಾರೇ ಬರ್ದಿರ ಇರ್ಲಿ, ನಮ್ಗೆ ಅಂತ ಹೇಳ್ಬಿಟ್ಟು ಸೈನ್ಯ ಇದೆ ಸರ್ ರಾಜ್ಯದಲ್ಲಿ, ದೊಡ್ಡ ಮಟ್ಟದಲ್ಲೇ ವಿಜಯಪುರದಲ್ಲಿ ಮಾಡ್ತೀವಿ. ಕೋಲಾರ ರಸ್ತೆಯಿಂದ ವಿಜಯಪುರ ವ್ಯಾಪ್ತಿಯ ಕೋಲಾರ ರಸ್ತೆಯಿಂದ ಕೋಲಾರ್ಗೆ ಹೋಗುವಂತ ರಸ್ತೆಯಿಂದ ಬಸ್ ಸ್ಟ್ಯಾಂಡ್ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತೀವಿ ಸರ್. ಸಂದೇಶ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದು ಹಲವಾರು ನೊಂದವರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ. ಆದ್ರೂ ಅವ್ರ ಮೇಲೆ ಪೊಲೀಸ್ ಅವರು ಮತ್ತೊಂದು ಕೇಸುಗಳಾಗ್ತಿದ್ದಾರೆ. ಆದ್ರೂ ಏನ್ ಚೆಂಡಿನಂತೆ ಮುನ್ನುಗ್ತಾ ಇರೋದಕ್ಕೆ ಏನ್ ನಿಮ್ಮ ಧೈರ್ಯ? ಈಗ ಪೊಲೀಸ್ ಕೇಸುಗಳಾಗ್ದಿರ ಇರೋದಕ್ಕೆ, ಪೊಲೀಸ್ ಕಂಪ್ಲೇಂಟ್ಗಳಾಗ್ದಿರ ಇರೋದಕ್ಕೆ ನಾವು ಬ್ರೋಕರ್ ಕೆಲಸ, ಮೀಡಿಯೇಟರ್ ಕೆಲಸ ಮಾಡ್ತಾ ಇಲ್ಲ. ನೋಡಿ, ಗಮನಿಸಿ, ಕರೆಕ್ಟ್ ಆಗಿ ಗಮನಿಸಿ. ಏನ್ ಗೊತ್ತಾ, ಬ್ರೋಕರ್ ಕೆಲಸ, ಮೀಡಿಯೇಟರ್ ಕೆಲಸ ಮಾಡುವಂತ ದಲಿತ ಸಂಘಟನೆ ಆಗ್ಬೋದು, ಬೇರೆ ಸಂಘಟನೆ ಆಗ್ಬೋದು, ಯಾವುದೇ ಸಾಮಾಜಿಕ ಸಂಘಟನೆಗಳಲ್ಲಿ ಕೆಲಸ ಮಾಡುವಂತವ್ರು ಬ್ರೋಕರ್ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕೇಸುಗಳಾಗಲ್ಲ. ಒಳ್ಳೆ ದುಡ್ಡು ಮಾಡ್ತಾರಿ, ಒಳ್ಳೆ ಕಾಸು ಮಾಡ್ತಾರಿ. ಅರ್ಥ ಆಯ್ತೇನಣ್ಣ? ಈಗ ನಾವ್ ಹೇಳೋಂಥದ್ದೇನಂದ್ರೆ, ಸಂದೇಶ ಯಾರು ತಪ್ಪು ಮಾಡ್ತಾರೋ ಅವ್ರ ಹೆಸರು ಹಿಡಿದು ಬೈತಾನಲ್ಲ, ಹಂಗಾಗಿ ಕೇಸುಗಳು ಆಗ್ತಾನೆ ಇರ್ತೈತೆ, ಆಗ್ತಾನೆ ಇರ್ಲಿ, ಪರವಾಗಿಲ್ಲ. ಒಂದೂ ಇಲ್ಲಿ ತನಕ ನಿಂತಿಲ್ಲ, ಎಲ್ಲಾ ಸುಳ್ಳು. ನನ್ನ ಮೇಲೆ ಮಾಡಿರೋಂತ ಒಂದು ಕೇಸ್ ನಿಂತಿಲ್ಲ, ಎಲ್ಲಾ ಸುಳ್ಳು. ಆ ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ ಕೇಸ್ ಮಾಡ್ತಾರೆ. ಆ ಹುಡುಗರು ಬಾಯಿ ಪಡ್ಕೊಂಡು ಕೇಳ್ತವ್ರಿ, ಅಣ್ಣ ನಾವಿಬ್ರು ಲವರ್ಸ್ ಅಣ್ಣ, ನಾನೇ ಮದುವೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ, ಆದ್ರೆ ಜಾತಿ ಅಡ್ಡ ಬಂದಿರೋ ಕಾರಣಕ್ಕೆ ಆ ಹುಡುಗಿನ ಬಿಟ್ಬಿಟ್ಟಿದೀನಿ. ಆ ಹುಡುಗಿಗೆ ಈಗ ನಾನೇ ಸಂದೇಶನ ಹೇಳಿದ್ದಾರೆ, ನಾನೇ ಬಂದು ಆ ಹುಡುಗಿನ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಬಾಯಿ ಪಡ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾ ಇರೋದು ಆ ಹುಡುಗನು. ಆದ್ರೆ ಪೊಲೀಸ್ನವ್ರು ಏನ್ ಮಾಡ್ತಾರ ಗೊತ್ತಾ, ಸಂದೇಶ ಹುಡುಗನ್ ಕಿಡ್ನಾಪ್ ಮಾಡುದು, ಅದೇ ಹುಡುಗಿನಲ್ಲ ಹುಡುಗನ್ ಕಿಡ್ನಾಪ್ ಮಾಡುದು ಅಂತ ಹೇಳ್ಬಿಟ್ಟು FIR ಮಾಡ್ತಾರೆ ಅಲ್ವಾ? ಇದು ಸತ್ಯನಾ? ಓಕೆ, ಈ ತರ ನಮ್ಮ ಮೇಲೆ ಏನೇನಾಗೈತಣ್ಣ, ನನ್ನ ಪರ್ಸನಲ್ ಕೇಸುಗಳು ಯಾವ್ದು ಇಲ್ಲಣ್ಣ.
ಸಂದೇಶ ಏನೋ ಅಲ್ಲೇನೋ ಮಾಡವನೆ, ಇಲ್ಲೇನೋ ಮಾಡವನೆ, ಅಲ್ಲೇನೋ ಯಾವ್ದೋ ಜಮೀನ್ ಕಂಪೌಂಡ್ ಹಾಕೋನೆ, ಇನ್ನೊಬ್ರಿಗೆ ಯಾರ್ಕೋ ತಲೆ ಹೊಡೆದವನೆ, ಇನ್ನೊಬ್ರಿಗೆ ಯಾರ್ಕೋ ಮಚ್ಚಿಟ್ಕೊಂಡವನಿಲ್ಲ, ಏನಿಲ್ಲ. ಪರ್ಸನಲ್ ಕೇಸಸ್ ಜನ ನೋಡಿ ಜನಗಳ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿರೋದು ಕೇಸುಗಳು ಹಾಕಿರೋದು ಅಷ್ಟೇ. ನನ್ನ ಮೇಲೆ 1000 ಆಗ್ಲಿ ಅಂತವು.